ಬಾರಿ ಬ್ಯಾನರ್ ಘರ್ಷಣೆ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ. ಇಲ್ಲಿ TV5 ಬಳಿ ಇದೆ ಶೂಟೌಟ್ ಕುರಿತ ಎಕ್ಸ್ಕ್ಲೂಸಿವ್ ವಿಡಿಯೋ. ಇಲ್ಲಿ ಗಲಾಟೆ ವೇಳೆ ರಾಜಶೇಖರ್ ಕಲ್ತೂರ್ತಾ ನಿಂತಿದ್ದ ಸಂದರ್ಭದಲ್ಲಿ ಬಂದಂಥ ಗನ್ಮ್ಯಾನ್, ಇಬ್ಬರು ಗನ್ಮ್ಯಾನ್ಗಳು ರಾಜಶೇಖರ್ ಹತ್ತಿರಕ್ಕೆ ರೀಚ್ ಆಗಿ ಆ ನಂತರದಲ್ಲಿ ಶೂಟ್ ಮಾಡಿದ್ದಾರೆ. ಆಗ ಅವರು ಬರೀ ಗನ್ ತೋರಿಸ್ಕೊಂಡಲ್ಲಿ ಹೋಗಿದ್ದಾರಾ, ಗನ್ನಿಂದ ಆತನಿಗೆ ತಿವಿದಿದ್ದಾರಾ, ಆತನ ಕಡೆಗೆ ಗನ್ ಡೈರೆಕ್ಟ್ ಮಾಡಿದ್ರಾ, ಗನ್ನಿಂದ ಬುಲೆಟ್ ಕೂಡ ಫೈರ್ ಆಗಿತ್ತಾ, ಇಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಒಂದಷ್ಟು ವಿವರಗಳು ನಮಗೆ ಸಿಗಬೇಕಾಗಿದೆ ತನಿಖೆ ನಂತರದಲ್ಲಿ. ಇಲ್ಲೇನಾಗಿದೆ ನೋಡಿ, ಅಲ್ಲಿ ರಾಜಶೇಖರ್ ಏನು ಮಾಡ್ತಾನೆ, ಒಂದು ದಪ್ಪ ಕಲ್ಲನ್ನು ಹಿಡಿದು ಒಮ್ಮೆ ಎಸ್ತಾ ನೋಡಿ. ಈಗ ಇದು ರಾಜಶೇಖರ್ ಅಂತ, ಒಂದು ಸ್ವಲ್ಪ ಬ್ಲ್ಯಾಕ್ ಶರ್ಟಲ್ಲಿ ಆತ ಇದ್ದ ಅಂತ ಕಾಣುತ್ತೆ. ಅವತ್ತು ಒಂದು ದಪ್ಪ ಕಲ್ಲನ್ನು ಎಸಿತಾನೆ. ಎಸಿಬೇಕಾದಾಗ ಏನಾಗ್ತಾರೆ, ಇಬ್ಬರು ರೆಡ್ ಟರ್ಬನ್ ಹಾಕ್ಕೊಂಡಿದ್ದಾರಲ್ಲ, ಸಿಕ್ಕ ಪೇಟ ಹಾಕ್ಕೊಂಡಿದ್ದಾರಲ್ಲ, ಅವರಿಬ್ಬರು ರಾಜಶೇಖರ್ಗೆ ಹತ್ತಿರ ಆಗ್ತಾರೆ. ಅವಾಗ ಹತ್ತಿರ ಆದಾಗ ಈ ಗನ್ಮ್ಯಾನ್ನ ಕೋವಿಯ ತುದಿ, ಗನ್ನಿನ ತುದಿ, ಕೋವಿಯ ತುದಿ ಇದೆಯಲ್ಲ, ಆ ತುದಿ ಟುವರ್ಡ್ಸ್ ರಾಜಶೇಖರ್ ಕಡೆಗೆ ಮೂವ್ ಆಯಿತು, ಚಲಿಸ್ತದು. ಆತ ಎತ್ಕೊಂಡು ಅಲ್ಲಿ ರಾಜಶೇಖರ್ ಕಡೆಗೆ ಹೋಗ್ತಾನೆ. ಹೋಗಿ ಆದ ಮೇಲೆ ಟ್ರಿಗರನ್ನು ಎಳೆದುಬಿಟ್ರ ಈ ವ್ಯಕ್ತಿ. ಅದೇ ಗುಂಡು ಬಿದ್ದೆ ರಾಜಶೇಖರ್ ಸತ್ತಿದ್ದ ಅಂತ ಬಂದಾಗ ಈತ ಅಲ್ಲಿಗೆ ಆ ರೀತಿ ಕೋವಿಯನ್ನು ತಗೊಂಡು ಹೋಗುವುದಕ್ಕೂ ಆ ನಂತರ ಆಗುತ್ತಲ್ಲ ಒಂದಷ್ಟು ಬೆಳವಣಿಗೆಗಳು, ಇದಕ್ಕೊಂದಷ್ಟು ಸಾಮ್ಯತೆ ಇಲ್ಲಿದೆ ಅಂತ. ಈತ ಆ ರೀತಿಯಲ್ಲಿ ಆತನ ಬಳಿ ಹೋದ ತಕ್ಷಣ ಬಹುಶಃ ಟ್ರಿಗರ್ ಎಳೆದಿರಬೇಕು. ಆಮೇಲೆ ಅವ್ರ ಕಾರಣ ಏನಾದ್ರು ಕೊಟ್ಕೊಳ್ಳಿ, ಆಕಸ್ಮಿಕವಾಗಾಯಿತು, ಗುಂಪಲ್ಲಿ ಇದ್ದರು, ನಾನು ಟ್ರಿಗರ್ ಹತ್ರ ಬೆರಳಿಟ್ಟಿದ್ದೆ, ಹಿಂದೆಯಿಂದ ಯಾರೋ ತಳ್ಳಿಬಿಟ್ರು, ಮುಂದೆಯಿಂದ ಯಾರೋ ತಳ್ಳಿಬಿಟ್ರು, ಆಗ ಅದು ಗುಂಡು ಸಿಡಿದು ಬಿಡ್ತು, ಅದು ಬೇರೆ ಕತೆ, ಅದು ಇನ್ವೆಸ್ಟಿಗೇಷನ್ ಬಿಟ್ಬಿಡೋಣ. ಈ ದೃಶ್ಯದಲ್ಲಿ ನೋಡಿದಾಗ ಗನ್ನಿನ ಕೋವಿಯ ತುದಿ ರಾಜಶೇಖರ್ ಕಡೆಗೆ ಹೋಗಿರೋದಂತೂ ನಿಜ. ಇದಾದ ಮೇಲೆ ಅಲ್ಲಿ ಗುಂಡು ಹಾರದೆ ಇದ್ದಿದ್ದರೆ ಆತ ಆಮೇಲೆ ಕೆಳಗಡೆ ಬೀಳ್ತಾನೆ, ರಾಜಶೇಖರ್ ಕೆಳಗಡೆ ಬೀಳ್ತಾನೆ. ಆಮೇಲೆ ಈ ಒಂದು ವಿಡಿಯೋ ಏನು ಹೇಳ್ತಾ ಇದೆ, ಗುಂಡು ಬಿದ್ದದಕ್ಕೆ ಬಿದ್ದನ, ಯಾರನ್ನ ತಳ್ಳಿದ ಮೇಲೆ ಬಿದ್ದುಬಿಟ್ರ, ಆಯ್ತಪ್ಪ ತಳ್ಳಿದ್ರೆ ಬಿದ್ದುಬಿಟ್ರು ಅಂತ ಅಂದ್ಕೊಳ್ಳೋಣ. ಆ ಕೆಳಗಡೆ ಇನ್ನೊಬ್ಬ ನೋಡಿ, ನಿಮಗೆ ಅಲ್ಲೊಬ್ಬ ವ್ಯಕ್ತಿ ಮಾತ್ರ ನೆಲದ ಕಡೆಗೆ ನೋಡ್ತಾ ಇದ್ದಾನೆ. ಆ ನೆಲದ ಕಡೆಗೆ ಇದ್ದವನು ಯಾರು ಅಂದ್ರೆ ರಾಜಶೇಖರ್. ಅಯ್ಯೋ ಇವನಿಗೇನೋ ಆಗಿದೆ ನೋಡ್ರಿ ಅಂಥೇಳಿ ಎಲ್ಲರೂ ಗಲಾಟೆ ಕಡೆಗೆ ಫೋಕಸ್ ಮಾಡ್ತಾ ಇದ್ದಾಗ ಆ ವ್ಯಕ್ತಿ ಮಾತ್ರ ರಾಜಶೇಖರ್ ಕಡೆಗೆ ನೋಡ್ತಾ ಇದ್ದ, ಅವನು ನೆಲದ ಕಡೆಗೆ ನೋಡ್ತಾ ಇದ್ದ ಅವನು. ಹಾಗಾಗಿ ರಾಜಶೇಖರನ ಕಡೆಗೆ ಈ ಗನ್ಮ್ಯಾನು ಶೂಟ್ ಮಾಡಿದ್ರ ಅಂತ ಒಂದು ಪ್ರಶ್ನೆ ಇದೀಗ ಈ ವಿಡಿಯೋ ಇದೀಗ ಪ್ರಶ್ನೆ ರೈಸ್ ಮಾಡ್ತಾ ಇದೆ. ಇದೇ ಬಳ್ಳಾರಿ ಬ್ಯಾನರ್ ವಿಚಾರಕ್ಕೆ ಫೈರಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಕ್ಲೂಸಿವ್ ವಿಡಿಯೋವನ್ನು ಬಿಡುಗಡೆ ಮಾಡಿದ್ದಾರೆ ಜನಾರ್ದನ ರೆಡ್ಡಿ. ರಾಜಶೇಖರ್ಗೆ ಗುಂಡು ಹಾರಿಸಿದ್ದಾರೆ. ಇಲ್ಲಿ ಒಂದು ಕಡೆ ಇದು ಈಗ ಏನು ಎಕ್ಸ್ಕ್ಲೂಸಿವ್ ದೃಶ್ಯ ನಾವು ನಿಮಗೆ ತೋರಿಸಿದ್ವಲ್ಲ, ಇದು ಒಂದಾಯಿತು. ಎರಡನೇದು ರೆಡ್ಡಿಯವರು ಬಿಡುಗಡೆ ಮಾಡಿರ್ತಕ್ಕಂಥದ್ದು. ನಾವು ಬಿಡುಗಡೆ ಮಾಡಿರೋ ವಿಡಿಯೋಗೂ ರೆಡ್ಡಿ ಬಿಡುಗಡೆ ಮಾಡಿರೋ ವಿಡಿಯೋಗೂ ಭಾಳಷ್ಟು ವ್ಯತ್ಯಾಸಗಳಿದೆ. ಇಲ್ಲಿ ರೆಡ್ಡಿ ಬಿಡುಗಡೆ ಮಾಡಿರೋ ವಿಡಿಯೋದಲ್ಲಿ ಆತ ಮೇಲ್ಭಾಗಕ್ಕೆ ಗಾಳಿಯಲ್ಲಿ ಗುಂಡು ಹಾರಿಸುತ್ತಿರುವಂತೆ ಅಲ್ಲಿ ನಮಗೆ ಹೊಗೆ ಬರುತ್ತೆ. ಅಲ್ಲಿ ಆ ಗುಂಡಾತ ಅದೇ ಗನ್ಮ್ಯಾನು ಮೇಲ್ಗಡೆ ಫೈರ್ ಮಾಡ್ತಾರಲ್ಲ ನೋಡಿ. ಇಲ್ಲಿ ಒಂದು ಕಡೆಗೆ ರೆಡ್ಡಿ ಹೇಳೋದು, ಜನಾರ್ದನ ರೆಡ್ಡಿ ಅವರು ಹೇಳೋದು, ಈ ರಾಜಶೇಖರ್ಗೆ ಮೊದಲು ಗ್ರೀನ್ ಡ್ರೆಸ್ಸಲ್ಲಿದ್ದಂಥ ಪೊಲೀಸು ಲಾಠಿಯಲ್ಲಿ ಹೊಡಿತಾರೆ. ಇದಾದ ಮೇಲೆ ಆತನ ಪೊಲೀಸ್ ಹಿಂದೆ ಇದ್ದಂಥ ಗನ್ಮ್ಯಾನ್ ಏನು ಮಾಡಿಬಿಡ್ತಾರೆ, ಆವಾಗ ಶೂಟ್ ಮಾಡ್ತಾರೆ ಅಂತ. ಬಟ್ ಆ ಗನ್ಮ್ಯಾನ್ನ ಕೈ ಇರತಕ್ಕಂಥ ಆ್ಯಂಗಲ್ ಇದೆಯಲ್ಲ, ಹೀಗಿಲ್ಲ, ಅದು ಈ ಥರ ಇಲ್ಲ, ಅದು ಹೀಗಿರೋದೆ ಹೀಗಿದೆಯಲ್ಲ. ಹಾಗಾಗಿ ಅಲ್ಲಿ ಅದು ಏರಲ್ಲಿ ಫೈರ್ ಮಾಡಿ, ಇದಕ್ಕಿಂತ ಮುಂಚೆ ನಾವೊಂದು ವಿಡಿಯೋ ಪ್ಲೇ ಮಾಡಿ ತೋರಿಸಿದ್ವಲ್ಲ, ಆ ಗನ್ನಿನ ಕೋವಿ ಆತನ ಕಡೆಗೆ ಹೋಗ್ತಾ ಇತ್ತು ಅಂಥೇಳಿ, ಇದರಲ್ಲಿ ಶೂಟ್ ಆಗಿರಬೇಕು ಅಂತ ಕಾಣಿಸ್ತಾ ಇದೆ. ತನಿಖೆ ಆಗಲಿ, ನಾವು ಯಾರೂ ಅಲ್ಲ, ಇನ್ನೂ ಕೂಡ ಅದಕ್ಕೆ ಬ್ಯಾಲಿಸ್ಟಿಕ್ ಎಕ್ಸ್ಪರ್ಟ್ಸ್ ಬರಬೇಕಾಗತ್ತೆ, ರಿಪೋರ್ಟ್ ಬರಬೇಕಾಗತ್ತೆ, ಯಾವ ಕೋವಿಂದ ಸಿಡೀತು, ಹತ್ತರಿಂದ ಸಿಡೀತಾ, ಆಕಸ್ಮಿಕವಾಗಿ ಅದೆಲ್ಲ ಅವರು ರಿಪೋರ್ಟ್ ಕೊಡ್ತಾರೆ. ಬಟ್ ರೆಡ್ಡಿ ಅವ್ರು ಹೇಳ್ತಿರೋದೇನು ಅಂದರೆ, ಆತ ಗಾಳಿಯಲ್ಲಿ ಗುಂಡು ಸಿಡಿಸಿದಾಗ ಹೊಗೆ ಬರುತ್ತಲ್ಲ, ಆವಾಗಲೇ ಶೂಟ್ ಮಾಡಿಬಿಟ್ರು ಅಂತ ಹೇಳಿ ರೆಡ್ಡಿ ಅವರು ಕೂಡ ಒಂದಷ್ಟು ವಿವರಣೆಯನ್ನು ಇಲ್ಲಿ ಕೊಟ್ಟಿದ್ದಾರೆ. ನೆಲಕ್ಕೆ ಬಿದ್ದ ರಾಜಶೇಖರ್ ಚೀರಾಟದ ವಾಯ್ಸ್ ಕೂಡ ಸರಿಯಾಗಿದೆ, ಘಟನೆ ಸಂಬಂಧ ಮಿಸ್ಫೈರ್ ಆಗಿಲ್ಲ, ಬೇಕು ಅಂತಲೇ ಶೂಟ್ ಮಾಡಿರೋದು ಅಂತೇಳಿ ರೆಡ್ಡಿ ಅವರು ಹೇಳಿದ್ದಾರೆ. ಪಾಸ್ ಮಾಡೋಣ, ಅಲ್ಲಿ ನಿಲ್ಸಣ ಗ್ರೀನ್ ಶರ್ಟ್ ಪೊಲೀಸ್ ಆನ್ ಮಾಡಿ ಹಂಗೆ ಸ್ಲೋ ಅಪ್ ಅಣ್ಣ, ಎಲ್ಲಿ ನಿಲ್ಸಂದ್ರೆ ಅಲ್ಲಿ ನಿಲ್ಸಣ. ಈ ಪೊಲೀಸ್ ಹೊಡಿತಾ ಇದ್ದಾನೆ ನೋಡೋಣ, ಗ್ರೀನ್ ಶರ್ಟ್ ಪೊಲೀಸ್, ಆ ಹುಡುಗಲ್ಲ ಪೊಲೀಸೇ. ಇಲ್ಲಿದ್ದಾನೆ ನೋಡಿ ರಾಜಶೇಖರ್, ಇಲ್ಲಿದ್ದಾರೆ ಈಗ ನೋಡಿ, ಹೊಡಿತಾ ಇದ್ದಾರೆ ನೋಡಿ, ಪೊಲೀಸ್ ಹೊಡಿತಾ ಇದ್ದಾರೆ.
ಈಗ ಫೈರ್ ಮಾಡಿದ ಡೈರೆಕ್ಟ್ ಆಗಿ ಬೆನ್ನಿಗೆ ಫೈರ್ ಮಾಡಿದ, ಮತ್ತೆ ಇವಾಗ ಮೇಲೆ ಫೈರ್ ಮಾಡಿ ಆ ಗಾಡಿ ಕರೀತಾರೆ. ಇನ್ನೊಂದ್ಸರಿ ರಿವರ್ಸ್ ಬಾಣ ಅಣ್ಣ, ಒಂದು ರಿವರ್ಸ್ ನೋಡ್ರಿ ಹೊಡಿತಾ ನೋಡಿ. ಫೈರ್ ಮಾಡಿದ ತಕ್ಷಣ ಅವನಿಗೆ ಬಿದ್ದೋಗ್ತಾನೆ, ಮುಂದಕ್ಕೆ ಬಿದ್ದೋಗ್ತಾನೆ. ಇವಾಗ ಕಂಟಿನ್ಯೂ ನೋಡ್ಬೇಡಿ, ಮತ್ತೆ ನಾನು ಹೇಳ್ತೇನೆ. ಅಲ್ಲಿ ಪಾಸ್ ಮಾಡೋಣ, ಅಲ್ಲಿ ನಿಲ್ಸೋಣ. ಎರಡು ಘಟನೆಗಳಿಲ್ಲಿ ನಡೆದಿರುವಂಥದ್ದು ಬಹಳ ಪ್ರಮುಖವಾಗಿ ನೀವು ನೋಡಬೇಕಾಗಿರೋದು. 7 ಗಂಟೆಗೆ 7:15 ನಡುವೆ ಸತೀಶ್ ರೆಡ್ಡಿ ಇದೇ ಪ್ರೈವೇಟ್ ಗನ್ಮ್ಯಾನ್ಗಳು ಸಾಕಷ್ಟು ರೌಡಿಗಳನ್ನ ಕರ್ಕೊಂಡು ಬಂದು ಮನೆ ಮೇಲೆ ಕಲ್ಲು ತೂರಾಟ, ಬಾಟಿಲ್ಸು, ನನ್ನ ಮೇಲೆ ಬುಲೆಟ್ಗಳನ್ನ ಹಾರಿಸಿರುವಂಥದ್ದು, ಗಾಳಿಯಲ್ಲಿ ಬುಲೆಟ್ಗಳನ್ನ ಹಾರಿಸಿರುವಂಥದ್ದು, ಇದೆಲ್ಲವುದು ಒಂದು ಘಟನೆ. ಅದರಲ್ಲಿ ಪ್ರಮುಖ ಆರೋಪಿ ಸತೀಶ್ ರೆಡ್ಡಿ ಮತ್ತು ಇನ್ನಿತರರು. ಎರಡನೇದು ಬಂದು ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರಕ್ಕೆ ಗಲಾಟೆ ಪ್ರಕರಣದಲ್ಲಿ MLA ಭರತ್ ರೆಡ್ಡಿ, ಸತೀಶ್ ರೆಡ್ಡಿ ಬಂಧನ ಯಾಕಾಗಿಲ್ಲ? ಯಾಕ್ರಿ ಇವ್ರನ್ನ ಅರೆಸ್ಟ್ ಮಾಡಿಲ್ಲ ಇಲ್ಲಿವರೆಗೂ ಕೂಡ? ಅವ್ರ ಕಡೆಯವರೆಲ್ಲ ಬಂದು ಗಲಾಟೆ ಮಾಡಿದ್ರು ಅಂದಾಗ, ಅವ್ರ ಮೇಲೆ ಕಂಪ್ಲೇಂಟ್ಗಳು ಕೂಡ ಇದ್ದಾಗ ನೀವು ಇವರಿಬ್ಬರನ್ನು ಯಾಕೆ ಅರೆಸ್ಟ್ ಮಾಡಿಲ್ಲ? ಗನ್ಮ್ಯಾನ್ಗಳ ಬಂಧನ ಆಗಲೇಬೇಕು ಅಂತೇಳಿ ರಾಮುಲು ಆಗ್ರಹ ಮಾಡಿದ್ದಾರೆ. ಗಲಭೆ ಸಾವಿಗೆ ಕಾರಣರಾದವರನ್ನ ಬಂಧನ ಮಾಡಬೇಕು, ಇಲ್ಲವಾದಲ್ಲಿ ಸರ್ಕಾರ ಕೆಟ್ಟ ಹೆಸರು ಬಂದುಬಿಡುತ್ತೆ. ಘಟನೆಗೆ ಕಾರಣರಾದವರನ್ನು ಇವತ್ತೇ ಅರೆಸ್ಟ್ ಮಾಡಬೇಕು ಅಂತೇಳಿ ಮಾಜಿ ಸಚಿವ ಬಿ ಶ್ರೀರಾಮುಲು ಹೇಳಿದ್ದಾರೆ. ಪ್ರಮುಖವಾದಂಥ ಆ ಸುಟ್ಟು ಭಸ್ಮ ಮಾಡ್ತೀನಿ ಅಂತ ಹೇಳಿದಂಥ ಟೈಮಲ್ಲಿ ಕೂಡ ಇಲ್ಲಿ ತನಕ ಇದೆ ಯಾವುದೇ ಕ್ರಮವನ್ನು ಕೂಡ ಇಲ್ಲಿ ತನಕ ತಗೊಂಡಿಲ್ಲ. ಯಾಕೆ ಕೈಗೊಂಡಿಲ್ಲ, ಯಾಕೆ ಕ್ರಮವನ್ನು ತಗೊಂಡಿಲ್ಲ ಅನ್ನೋಂಥದ್ದು ಕೂಡ ಈ ಪ್ರಶ್ನೆಗೆ ನನಗೆ ಉತ್ತರವನ್ನು ಕೂಡ ಕೊಡಬೇಕಾಗುತ್ತೆ. ಇವತ್ತು ಈ ಪ್ರಕರಣದಲ್ಲಿ ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾದಂಥ ಸತೀಶ್ ರೆಡ್ಡಿ ಅವರು ಎಲ್ಲಿದ್ದಾರಾ? ಇನ್ನೊಂದು ಕಡೆ ಬಳ್ಳಾರಿ ವಲಯಕ್ಕೆ ನೂತನ IG, ಜಿಲ್ಲೆಗೆ ನೂತನ SP ನೇಮಕವಾಗಿದ್ದಾರೆ. ಬಳ್ಳಾರಿ ರೇಂಜ್ಗೆ IG ಆಗಿ ಡಾಕ್ಟರ್ PS ಹರ್ಷ ನೇಮಕವಾಗಿದ್ದಾರೆ. ಇಲ್ಲಿ ಜಿಲ್ಲೆಗೆ ನೂತನ SP ಡಾಕ್ಟರ್ ಸುಮನ್ ಡಿ ಪೆನ್ನೇಕರ್ ನೇಮಕ ಆಗಿದ್ದಾರೆ. ಇಲ್ಲಿ ಡಾಕ್ಟರ್ ಸುಮನ್ ಡಿ ಪೆನ್ನೇಕರ್ ನೇಮಕ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ. ದಕ್ಷ ಮತ್ತು ಪ್ರಾಮಾಣಿಕ ಅಧಿಕಾರಿಗಳನ್ನು ಸರ್ಕಾರ ನೇಮಿಸಿದೆ. ಇಲ್ಲಿ IGP ವರ್ತಿಕಾ ಕಟಿಯಾರ್ ವರ್ಗಾವಣೆಯಾಗಿದ್ದಾರೆ. ಸರ್ಕಾರ ಆದೇಶ ಹೊರಡಿಸಿದೆ, ಅವ್ರನ್ನ ಟ್ರಾನ್ಸ್ಫರ್ ಮಾಡಿ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು ಅಂತೇಳಿ ದಕ್ಷ ಅಧಿಕಾರಿಯ ನೇಮಕ ಆಗಿದೆ. ಇಲ್ಲಿ ಪವನ್ ನೆಜ್ಜೂರು ಅಮಾನತಾದ ಮೇಲೆ ನೂತನ SP ನೇಮಕ ಆಯ್ತು ಇಲ್ಲಿಗೆ.